ಎಲ್ರಿಗೂ ನಮಸ್ಕಾರ. ನಾನು ಅನಿಲ್. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನನ್ನ ಹಳೆ ವಿಡಿಯೋದಲ್ಲಿ ನಮ್ಮ ಊರಲ್ಲಿರೋ ದೇವಸ್ಥಾನದ ಬಗ್ಗೆ ನಾನು ತೋರಿಸಿದ್ದೆ. ಮತ್ತು ಅದಾದಮೇಲೆ ಇವತ್ತು ನಮ್ಮೂರಿನಲ್ಲಿರೋ ಈ ಸ್ಕೂಲು, ಹೈಸ್ಕೂಲ್ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ. ಇದು ನಿಮ್ಗೆ ಇಷ್ಟ ಆಗುತ್ತಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಇದು ದೇವಸ್ಥಾನ ಹಿಂಭಾಗ ಬರುತ್ತೆ. ಇಲ್ಲಿಂದ ಅಲ್ಲಿ ಕಾಣಿಸ್ತಿದೆಯಲ್ಲ ಸ್ವಲ್ಪ ದೂರದಲ್ಲಿ, ಅದೇ ಸ್ಕೂಲ್. ಇದು ಈ ಊರಲ್ಲಿ ಬರೋ ಅಂತಹ ಹೈಸ್ಕೂಲ್. ಅದು ಕತ್ಲಾಗಿರೋದ್ರಿಂದ ವಿಡಿಯೋ ಹಿಂಗೆ ಬರ್ತೈತೆ. ಮತ್ತು ಅದಾದಮೇಲೆ ನನಗೆ ಬೇರೆ ಟೈಮ್ ಇಲ್ಲ. 4 ಗಂಟೆಗೆ ಬಂದಿದ್ದರಿಂದ ಇಷ್ಟೇ ತೋರ್ಸೋಕ್ಕೆ ಸಾಧ್ಯ. ಕತ್ಲಾಗಿರೋದ್ರಿಂದ ಎಷ್ಟಾಗುತ್ತಷ್ಟು ನಾನು ಟ್ರೈ ಮಾಡ್ತಿದ್ದೀನಿ ತೋರಿಸೋದಕ್ಕೆ. ಮತ್ತು ಅದಾದಮೇಲೆ ಬೆಳಕಾಗಿದ್ದರೆ ಸ್ವಲ್ಪ ಇನ್ನೂ ಚೆನ್ನಾಗಿ ಬಂದಿರೋದು. ಕತ್ಲಾಗ್ಬಿಟ್ಟಿದೆಯಲ್ಲ, ಸ್ವಲ್ಪ ಎಷ್ಟು ಬರುತ್ತೆ ಅಷ್ಟೇ. ನಿಮಗೆ ಯಾವ ರೀತಿ ಹಳ್ಳಿನಲ್ಲಿ ಸ್ಕೂಲ್ಗಳು ಇರ್ತತೆ, ಮತ್ತು ಆಮೇಲೆ ಈ ಪಟ್ಟಣದಲ್ಲಿ ಯಾವ ರೀತಿ ಕಾರ್ಮೆಂಟು, ಇಂಗ್ಲೀಷ್ ಮೀಡಿಯಮ್ ಸ್ಕೂಲ್ಗಳು ಇರ್ತವೆ ಅನ್ನೋದು ನಿಮಗೂ ಗೊತ್ತಾಗುತ್ತೆ. ಮತ್ತು ಅದಾದಮೇಲೆ ಈ ಹಳ್ಳಿಗಳಲ್ಲಿ ಯಾವ ಥರ ಸ್ಕೂಲ್ಗಳು ಇರ್ತಾವಂದರೆ ಗೋರ್ಮೆಂಟ್ ಸ್ಕೂಲ್ಗಳು. ಮತ್ತು ಅದಾದಮೇಲೆ ಇಲ್ಲಿ ಯಾವುದೇ ರೀತಿ ಅನುಕೂಲಗಳು ಇರೋದಿಲ್ಲ. ಆಮೇಲೆ ಇಲ್ಲಿ ಯಾರು ಓದ್ರಿ ಅಂತಲೂ ಹೇಳೋದಿಲ್ಲ. ಮತ್ತು ಅದಾದಮೇಲೆ ಈ ಗೋರ್ಮೆಂಟ್ ಸ್ಕೂಲ್ಗಳು ಬಂದುಬಿಟ್ಟು ಕನ್ನಡ ಮೀಡಿಯಮ್ ಸ್ಕೂಲ್ಗಳು. ಮತ್ತು ಅದಾದಮೇಲೆ ಇಲ್ಲಿ ಶಿಕ್ಷಕರುಗಳು ಕೂಡ ಯಾವಾಗ ಬೇಕು ಅವಾಗ ಬರ್ತಾರೆ. ಇವಾಗ ಸ್ವಲ್ಪ ಗೋರ್ಮೆಂಟ್ ಸ್ಟ್ರಿಕ್ಟ್ ಆಗಿರೋದ್ರಿಂದ ಸ್ವಲ್ಪ ಕ್ಲಾಸಸ್ಗಳು ಸ್ವಲ್ಪ ವಿದ್ಯಾರ್ಥಿಗಳ ಮೇಲೆ ಗಮನ ಕೊಡ್ತಾ ಇದ್ದಾರೆ. ಆದರೆ ಏನೋ ನಮ್ಮೂರಲ್ಲೊಂದು ಇದಿರಬೇಕಲ್ಲ, ಶಾಲೆ ಇರಬೇಕಲ್ಲ ಅಂತ ಹೇಳಿ ಕಟ್ಸಿದ್ದಾರೆ ಅಷ್ಟೇ. ಮತ್ತು ಆಮೇಲೆ ಬಡವರೆಲ್ಲ ಓದೋದಕ್ಕಾಗೋದಿಲ್ಲ. ಈ ಥರ ಗೋರ್ಮೆಂಟ್ ಸ್ಕೂಲ್ಗಳಿಲ್ಲ ಅಂದರೆ ಬರೀ ಕಾರ್ಮೆಂಟು, ಇಂಗ್ಲೀಷ್ ಮೀಡಿಯಮಲ್ಲೇ ಓದಬೇಕಂದ್ರೆ ಆಗೋದಿಲ್ಲ. ಬಡವ್ರುಗಳ ಕೈಯಲ್ಲಿ ಸ್ಕೂಲ್ ಫೀಸ್ಗಳೆಲ್ಲ ಕಟ್ಟೋಕ್ಕಾಗಲ್ಲ. ಹಂಗಾಗಿ ಈ ಗೋರ್ಮೆಂಟ್ ಸ್ಕೂಲ್ಗಳಿದೆ. ತುಂಬ ಕತ್ಲಾಗಿದೆ. ಏನೋ ನನ್ನ ಕೈಯಲ್ಲೇ ಎಷ್ಟಾಗುತ್ತೆ ಅಷ್ಟು ನಾನು ವೀಡಿಯೋ ಮಾಡಿ ತೋರಿಸ್ತೀನಿ. ಇದೇ ನೋಡಿ, ಇದು ಹೈಸ್ಕೂಲ್. ಇದು 8, 9, 10ನೇ ಕ್ಲಾಸ್ವರೆಗೂ ಇರುತ್ತೆ. ಇದು ಕನ್ನಡ ಮೀಡಿಯಮ್ ಸ್ಕೂಲ್. ಇದು ತುಂಬ ಕತ್ಲಾಗ್ಬಿಟ್ಟಿದೆ. ಇಷ್ಟು ಬರ್ತಿರೋದೇ ಹೆಚ್ಚಿದು. ಇದು ಬಂದ್ಬಿಟ್ಟು ಬಾವುಟ. ನೋಡಿ ಹೆಂಗಿದೆ ಇದು ಸ್ಕೂಲ್. ಇದು 8ನೇ ಕ್ಲಾಸ್ ಇರಬೇಕಿದು. ಮತ್ತು ಆಮೇಲೆ ಈ ಪ್ರೈಮರಿ ಬಂದ್ಬಿಟ್ಟು ಕೆಳಗಿದ್ದಾವೆ. ಇದು ಬಂದ್ಬಿಟ್ಟು ಹೈಸ್ಕೂಲ್. ಇದು ಅಲ್ಲಿ ಬಂದ್ಬಿಟ್ಟು ನೀರು ಕುಡಿಯೋದಕ್ಕೆ, ಬಾತ್ರೂಮ್ಗೆ ಹೋಗೋಕ್ಕೆ ಎಲ್ಲ ಅನುಕೂಲ ಮಾಡಿದ್ದಾರೆ. ನೋಡಿ ಹಿಂಗಿದೆ ಹಳ್ಳಿ ವಾತಾವರಣದಲ್ಲಿ, ಹಿಂಗಿದೆ ಸ್ಕೂಲ್ಗಳು. ಸಣ್ಣ ಸ್ಕೂಲ್ಗಳು, ಸಣ್ಣ ಬಿಲ್ಡಿಂಗುಗಳು. ಏನೋ ಒಂದು ಸ್ಕೂಲ್ ಇರಬೇಕಲ್ಲ ಅಂತ ಐತೆ. ಆಮೇಲೆ ಬಡವ್ರ ಬಗ್ರುಗಳು ಓದಾರ ಓದಲಿ, ಬಿಟ್ಟಾರ ಬಿಡಲಿ ಅನ್ನೋರು ಇಂಥ ಶಾಲೆಗಳ್ಗೆ ಹಾಕ್ತಾರೆ. ಇಲ್ಲಿ ಏನೋ ಅವ್ರ ಅದೃಷ್ಟ ಚೆನ್ನಾಗಿದ್ದು ಅವರು ಏನಾರು ಸ್ವಲ್ಪ ಶ್ರಮಪಟ್ಟು ಓದಿ ಮುಂದೆ ಬಂದರೆ ಬಂದಂಗೆ, ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ. ಮತ್ತು ಅದಾದಮೇಲೆ ನೋಡಿ ಎಷ್ಟು ಸಣ್ಣದಿದೆ ಸ್ಕೂಲ್. ಅದಾದಮೇಲೆ ಇದು ಸಿಟಿನಲ್ಲಿ ಒಳ್ಳೊಳ್ಳೆ ಸ್ಕೂಲ್ಗಳು ಇರ್ತದೆ. ಅಲ್ಲಿ ತುಂಬ ಚೆನ್ನಾಗಿರುತ್ತೆ.
ನೋಡಿ ಎಷ್ಟು ಗ್ರೌಂಡ್ ಎಲ್ಲ ಇದೆ. ಬಿಲ್ಡಿಂಗುಗಿಂತ ಗ್ರೌಂಡೇ ಜಾಸ್ತಿ ಇದೆ. ಬೆಂಗಳೂರಿನಲ್ಲೆಲ್ಲ ಜಾಸ್ತಿ ಬಿಲ್ಡಿಂಗುಗಳು ಇರೋದಿಲ್ಲ, ಬರೀ ಬಿಲ್ಡಿಂಗುಗಳು ಇರುತ್ತೆ, ಗ್ರೌಂಡೇ ಇರೋದಿಲ್ಲ. ಅರೆ ಇಲ್ಲಿ ನೋಡಿ, ಎಲ್ಲಿ ನೋಡಿದ್ರು ಬರೀ ಖಾಲಿ ಜಾಗಗಳು ಮತ್ತು ಬರೀ ಇದುಗಳು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತಂತ ಅಂದ್ಕೊಂಡು ಮಾಡಿದ್ದೀನಿ. ಮತ್ತು ಆಮೇಲೆ ಹೆಂಗಿದೆ ಅಂತ ಹೇಳಿ ನೋಡಿ, ನಿಮ್ಗೆ ಇಷ್ಟ ಆಗುತ್ತಂತ ಅಂದ್ಕೊಂಡು ಮಾಡಿದ್ದೀನಿ. ಮತ್ತು ಅದಾದಮೇಲೆ ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ ಏನಾದರೂ ಇಷ್ಟ ಆದರೆ ಲೈಕ್ ಕೊಡಿ, ಏನಾದ್ರು ಹೇಳ್ಬೇಕಂತಿದ್ರೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಬೇರೆದ್ರ ಬಗ್ಗೆ ಮಾತಾಡ್ತೀನಿ. ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.